ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಆದರೂ ಕೂಡ ಅಂಬೇಡ್ಕರನ್ನ ವಿರೋಧಿಸುವ ಕೆಲವರು ಇನ್ನೂ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಮೋದಿಜಿಯವರು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೆಚ್ಚಿನ ಗೌರವ ಕೊಡುವ ಕೆಲಸ ಮಾಡಿದರು. ಕರ್ನಾಟಕದಲ್ಲೂ ಕೂಡ ಯಡಿಯೂರಪ್ಪ ಸರ್ಕಾರ ಇರಬಹುದು, ಬೊಮ್ಮಾಯಿ ಅವರ ಸರ್ಕಾರ ಇರಬಹುದು, ಪೌರ ಕಾರ್ಮಿಕರನ್ನ ಕೆಲಸಕ್ಕೆ ಕಾಯಂಗೊಳಿಸ್ತಕ್ಕಂಥದ್ದಿರ್ಬೋದು, ಅವರಿಗೆ ಮನೆ ಕಟ್ಟಿ ಕೊಡ್ತಕ್ಕಂಥದ್ದಿರ್ಬೋದು, ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಅಂಬೇಡ್ಕರ್ಗೆ ಅಪಮಾನ ಮಾಡಿದ ಈ ಸರ್ಕಾರ ಇವತ್ತು ನೋಡಿ ದೊಡ್ಡ ಭಾಷಣ ಮಾಡ್ತಾರೆ. ಸಿದ್ದರಾಮಯ್ಯ ಏನು 42,000 ಕೋಟಿ SCP TSP ಹಣ ಕೊಟ್ಟಿದ್ದೀವಿ ದಲಿತರಿಗೆ. ಹೇಳಿ ಒಂದು ಸಾರಿ ಹೊರಗಡೆ ಬಂದು ಹೇಳಿ. 5 ಗ್ಯಾರಂಟಿ ಕೊಡ್ತೀನಿ ಅಂದ್ರಲ್ಲ, ಎಲ್ಲರಿಗೂ 5 ಗ್ಯಾರಂಟಿ ಫ್ರೀ, ದಲಿತರಿಗೆ ಯಾಕಿಲ್ಲ? Topic, people will be definitely asking that. But please look into the speed post prices. In the same flight from Bangalore to Europe in all countries, I am sending exporting goods by 200 rupees, 230, 250 maximum. If it is within country, if it is 250, it will be very high. Please look into it. If you want, I will be forwarding a letter requesting you for revision in that. ಪದಾರ್ಥಗಳಲ್ಲಿ ಉಳಿದ ಪ್ರಾಡಕ್ಟ್ಸ್ ಕೂಡ ಈ ಅಂಚೆ ಮುಖಾಂತರ ಕಳಿಸ್ಬೋದು. ಈಗ ಹೇಳಿದಿರಲ್ಲ, ಹುಣಸೆ ಹಣ್ಣು ಅಥವಾ ಬೇರೆ ಅಂದರೆ ಇದು ದಾಳಿಂಬೆ ಇದನ್ನೆಲ್ಲ ಪ್ರಾಡಕ್ಟ್ಸ್ ನಾವು ಇದು ಗ್ರಾಹಕರಿಗೆ ನೇರವಾಗಿ ಮಾವಿನ ಹಣ್ಣು ಅಲ್ಲದೆ ವಿವಿಧ ರೀತಿಯ ಪದಾರ್ಥಗಳನ್ನು ನಾವು ಕಳಿಸುವ ಕ್ಷಮತೆಯನ್ನು ನಾವು ಹೊಂದಿರ್ತೇವೆ. ಸೊ ಈ ಒಂದು ಸೌಲಭ್ಯವನ್ನು ಕೂಡ ನೀವು ಉಪಯೋಗಿಸಿಕೊಳ್ಬೋದು ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಿಲ್ಲಾ OBC ಮೋರ್ಚಾದವರಿಂದ ಸನ್ಮಾನ. ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಯಾವ ರೀತಿ ಸಿದ್ದರಾಮಯ್ಯನವರು ಹಿಂದೂ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ, ಈ ವಿಚಾರವನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಮೂರನೇದು, ಅಹಿಂದ ಹೆಸರು ಹೇಳ್ಕೊಂಡು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಒಂದಲ್ಲ ಎರಡಲ್ಲ 38,500 ಕೋಟಿ ರೂಪಾಯಿಗಳನ್ನ ಇವತ್ತು ಬೇರೆ ಕಡೆಗೆ ಇವತ್ತು ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಹಣದ ದುರುಪಯೋಗನೂ ಕೂಡ ಆಗಿದೆ. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಜನಾಕ್ರೋಶ ಯಾತ್ರೆ ಬೆಲೆ ಏರಿಕೆ ಬಗ್ಗೆ ಮಾತನಾಡೋದಾದ್ರೆ, ಪೆಟ್ರೋಲ್ ಮೇಲೆ 3 ರೂಪಾಯಿನ 3.5 ರೂಪಾಯಿನ ಜಾಸ್ತಿ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ. ಡೀಸೆಲ್ ಮೇಲೆ 5.5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇಲ್ಲಿಯವರೆಗೂ. ನನಗೆ ನಿಜವಾಗ್ಲೂ ಕೂಡ ಅರ್ಥ ಆಗದೆ ಇರತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ,
ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅದು ಒಂದ್ ಕಡೆ ಇರಲಿ, ದಿನ ಬೆಳಗಾದ್ರೂ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಜಾಹೀರಾತುಗಳನ್ನ ಕೊಡ್ತಾ, ಅದಕ್ಕೆ ನಾ ಎಲ್ಲಾ ಕಡೆ ಒಂದು ಮಾತನ್ನ ಹೇಳ್ತಾ ಇದ್ದೇನೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ಜನಪ್ರಿಯ ಸರ್ಕಾರ ಅಲ್ಲ, ಇದು ಜಾಹೀರಾತಿನ ಸರ್ಕಾರ ಅಂತೇಳಿ. Inside the railway line, the courses. And acquisition starting. ಮುಖ್ಯವಾಗಿರ್ತಕ್ಕಂಥದ್ದು ಜೋರ್ಗಿಟ್ಟು ತಿಂತಣಿ 4 ಲೇನ್ ರಸ್ತೆ ಈಗ ಆಲ್ರೆಡಿ DPR ಆಗಿ ಅಲೈನ್ಮೆಂಟ್ ಫಿಕ್ಸ್ ಆಗಿ ಸ್ಥಗಿತ ಆಗಿರ್ತಕ್ಕಂಥದ್ದು. ಇವತ್ತು MP ಅವರು ಕೂಡ ಅದರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಇವತ್ತು ಅದರ ಬಗ್ಗೆ ಮತ್ತು ಇದ್ರ ಬಗ್ಗೆ ಮತ್ತು ಶಾಪುರ್ ಬೈಪಾಸ್ ಅದು ಕೂಡ ಸುಮಾರು ಹೋದ ಸರ್ಕಾರದ ಅವಧಿಯಲ್ಲಿ ಅದಕ್ಕೆ ಎಲ್ಲ ಕೊನೆ ಹಂತಕ್ಕೆ ಬಂದು ಅಲ್ಲೇ ನಿಂತಿದೆ. ಯಾಕಂದ್ರೆ ಭಾಳ ಅವಶ್ಯಕತೆ ಇರ್ತಕ್ಕಂಥ ಜನರಿಗೆ ನಾವು ಉಪಯೋಗ ಆಗ್ತಕ್ಕಂಥ ಇಟ್ಟಾಗ ಅದಕ್ಕೆ ಇವತ್ತು ಅವು ಎರಡೂ ಇಲಾಖೆ DC ಅವ್ರ ಜೊತೆ ಇವತ್ತು ಮೀಟಿಂಗ್ ತಗೊಳ್ತಕ್ಕಂಥ ಕೆಲಸ ಆಗಿದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.